ನಟರಾಜ್ ಗೌಡ್ರೆ, ಈಗ ನೀವೊಂದು ಪ್ರತಿಭಟನೆ ಮಾಡಿದ್ರಿ, ಒಂದಷ್ಟು ಅಂಕಿಅಂಶಗಳನ್ನು ವಿಷಯವನ್ನು ದೆಹಲಿಯಿಂದ ಅಂದರೆ ರಾಷ್ಟ್ರದ ರಾಜಧಾನಿಯಿಂದ ನಿಂತ್ಕೊಂಡು ಕೂಗಿ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದರು, ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ರು, ಕಾರ್ಯಕರ್ತರು ಮುಖಂಡರುಗಳು ಅವ್ರಿಗೆ ಅವಕಾಶ ಇದ್ದ ಕಡೆ ಅವರು ಕೂಡ ವಾಯ್ಸ್ ರೈಸ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಲ್ಲೂ ಮಾತುಕತೆ ಆಯಿತು. ಈಗ ಇಡೀ ಈ ಒಂದು ವ್ಯವಸ್ಥೆಯನ್ನು ನಾವು ನರೇಂದ್ರ ಮೋದಿ ಅವರ ಮಾತುಗಳನ್ನ ಕೇಳಿಸ್ಕೊಂಡಾಗ ಹೆಸರೆತ್ತಿಲ್ಲ ಅವರು, ಸಿದ್ದರಾಮಯ್ಯನವರು ಅಂತಲೂ ಹೇಳಲಿಲ್ಲ, ಕರ್ನಾಟಕ ಅಂತಲೂ ಮಾತಾಡಲಿಲ್ಲ ಅವರು. ನನಗೆ ದೆಹಲಿನೂ ಒಂದೇ, ಬೆಂಗಳೂರು ಒಂದೇ, ಚೆನ್ನೈನೂ ಒಂದೇ, ಹೈದರಾಬಾದು ಒಂದೇ, ಈ ಥರ ಭೇದ ಭಾವ ಮಾಡಿ ನಾನು ನೋಡಿಲ್ಲ ಅಂಥೇಳಿ. ಅಂದರೆ ಒಂದು ದೇಶ ರಚನೆಯ ವಿಚಾರವನ್ನು ದೇಹ ರಚನೆಗೆ ಹೋಲಿಸುವ ರೀತಿಯಲ್ಲೂ ಕೂಡ ಅವರು ಮಾತಾಡಿದ್ರು. ಏನರಪ್ಪ, ಕಾಲಿಗೇನಾದರೂ ಮುಳ್ಚುಚ್ಕೊಂಡು ಬಿಟ್ರೆ ಅದು ಕಣ್ಣಿಗೂ ಸಂಬಂಧಪಡುತ್ತಪ್ಪ, ದೇಹದ ಬೇರೆ ಭಾಗಕ್ಕೂ ಸಂಬಂಧಪಡುತ್ತೆ. ದೇಹದಲ್ಲಿ ಯಾವುದೇ ಅಂಗಾಂಗ ಊನ ಆದರೂ ಕೂಡ, ತೊಂದರೆ ಆದರೂ ಕೂಡ ಇಡೀ ದೇಹವನ್ನು ಅಂಗವೈಕಲ್ಯ ಆವರಿಸಿಕೊಂಡು ಬಿಡುತ್ತೆ, ಅಥವಾ ವಿಕಲಾಂಗತೆ ಆವರಿಸಿಕೊಂಡು ಬಿಡುತ್ತೆ, ಅಥವಾ ದಿವ್ಯಾಂಗ ಆವರಿಸಿಕೊಂಡು ಬಿಡುತ್ತೆ. ಹಾಗಾಗಿ ಈ ಥರ ನೋಡಬೇಕು, ರಾಷ್ಟ್ರೀಯತೆಯಿಂದ ಈ ದೇಶವನ್ನು ನೋಡಿ, ಒಂದೊಂದು ಭಾಗವಾಗಿ ನೋಡಬೇಡಿ, ಡಿವೈಡ್ ಮಾಡಿ ನೋಡಬೇಡಿ ಇದನ್ನು ಅಂತ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಟರಾಜ್ ಗೌಡ್ರೆ? ಇಲ್ಲ, ಅವ್ರಿಗೆ ಬಂದಂತಹ ವಿಶ್ಲೇಷಣೆ ಅವ್ರು ಮಾಡ್ತಾರೆ. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಇದನ್ನೇ ಒಂದು ವಿಶ್ಲೇಷಣೆ ಮಾಡಿದ್ರು. ಚಿನ್ನ ಮೊಟ್ಟೆ ಇಡೋ ಕೋಳಿ ಅಂತ ಹೇಳಿ ಮೊಟ್ಟೆ ತಗೋತಾ ಇರೋದ್ರಲ್ಲಿ ಚಿನ್ನದ ಆ ಕೋಳಿಯನ್ನೇ ಕುಯ್ಬೇಡಿ ಅಂತ. ಕಾಮಧೇನು ಹಾಲು ಕೊಡ್ತಾರೆ ಅಂತ ಹೇಳಿ ಕೆಚ್ಚಲಿಗೆ ಕೈ ಹಾಕ್ಬೇಡಿ, ಕುಯ್ಯಕ್ ಹೋಗ್ಬೇಡಿ ಅಂತ. ಇದೇನಂದ್ರೆ 75 ವರ್ಷಗಳ ಕಾಲ ಕರ್ನಾಟಕ ಮತ್ತೆ ಅಕ್ಕಪಕ್ಕದ ರಾಜ್ಯಗಳು, ದಕ್ಷಿಣ ಭಾರತ ಉತ್ತರ ಭಾರತವನ್ನ ಸಾಕಿದ್ದಾವೆ, ಸಲಹಿದ್ದಾವೆ. ಈಗ ನಮ್ಗೆ 1971ರ ಜನಸಂಖ್ಯೆ ಆಧಾರದ ಮೇಲೆ ತೆರಿಗೆಯ ಹಂಚಿಕೆ ಆಗಿದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅವಾಗ ನಾವು ಇಲ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡ್ಕೊಂಡು ಓದು ವಿದ್ಯಾಭ್ಯಾಸ ಕಡೆಗೆ, ಶಿಕ್ಷಣದ ಕಡೆಗೆ, ಆರೋಗ್ಯದ ಕಡೆಗೆ ನಾವು ಗಮನ ಕೊಟ್ಕೊಂಡು ಕೆಲಸ ಮಾಡಿದೀವಿ, ಕಷ್ಟಪಟ್ಟು ಕೆಲಸ ಮಾಡಿದೀವಿ ದಕ್ಷಿಣ ಭಾರತದವರು. ಉತ್ತರ ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡದಲ್ಲೇ ಅವರು ಸ್ವಲ್ಪ ಆರ್ಥಿಕತೆಯಲ್ಲಿ ಬಹಳ ಹಿಂದುಳಿದಾರೆ, ನಿಜ. ನಾವು ನಮ್ಮ ತೆರಿಗೆಯಲ್ಲಿ ಒಂದು ಪಾಲನ್ನ ಅವ್ರು ಕೊಡ್ಬೇಕು, ಅದು ನಿಜ. ಯಾಕಂದ್ರೆ ಇಡೀ ದೇಶ ಒಂದು ಸಾರ್ವಭೌಮತೆ ಇದೆ, ಅಖಂಡತೆ ಇದೆ, ದೇಶವನ್ನ ನಾವೆಲ್ಲ ಒಟ್ಟಾಗಿ ನಿರ್ಮಾಣ ಮಾಡ್ಬೇಕಿದೆ. ಹಂಗಂತ ಹೇಳಿ ನಮ್ಮ ರೈತರು ಕಣ್ಮುಂದೆ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾಗ ನಾವು ಬರ ಪರಿಹಾರಕ್ಕೆ ದುಡ್ಡು ಕೊಡಲ್ಲ ಅಂದ್ರೆ ಇವರು ನಾವು ಕೇಳ್ದಲ್ಲೇ ಹೋರಾಟ ಮಾಡದಲ್ಲೇ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಕೊಡ್ಬೇಕಾದಂತ ತೆರಿಗೆಯ ಪಾಲನ್ನ ನೀವು ತುಂಬಾ ಕಡಿಮೆ ಮಾಡ್ತಾ ಬಂದ್ರೆ ನಾವು ನಮ್ಮ ರಾಜ್ಯಕ್ಕೆ ಸಂಕಷ್ಟ ಬಂದಾಗ ನಾವು ಕೇಳ್ದಲ್ಲೇ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಏನ್ ಹೇಳಿದ್ರೆ 1,87,000 ಕೋಟಿ ರೂಪಾಯಿ ಕನ್ನಡ 2017ರಿಂದ ಇಲ್ಲಿವರೆಗೆ ನಮ್ಗೆ ಆಗಿರ್ತಕ್ಕಂಥ ರಾಜ್ಯಕ್ಕಾಗಿರ್ತಕ್ಕಂಥ ನಷ್ಟ. ನಮ್ಗೆ ಆರ್ಥಿಕತೆಯಲ್ಲಿ ನಮ್ಗೆ ಕಷ್ಟ ಇಲ್ವಾ, ಈಗ ಸಂಕಷ್ಟ ಇಲ್ವಾ? ನೀವು ಪಾಲ್ ಕೊಡ್ತೀವಿ ಅಂತ ಹೇಳಿದಿರಿ, ಆ ಪಾಲನ್ನು ನೀವು ಕೊಡ್ಲಿಲ್ಲ ಅಂದಾಗ ನಾವು ಸಮನ್ವಯತೆಯಲ್ಲಿ, ಸಂಧಾನದಲ್ಲಿ, ಮನವಿಯಲ್ಲಿ. ನಟರಾಜ್ ಗೌಡ್ರೆ, ಅಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಬಂತು ಅಂತ ಹೇಳಿದ್ರೆ, ಯಾವುದೋ ಒಂದು ರಾಜ್ಯ ಕಲ್ಲಿದ್ದಲು ಉತ್ಪಾದನೆ ಮಾಡ್ಕೊಳ್ಳುತ್ತೆ, ಕಲ್ಲಿದ್ದಲು ಅವರೇ ಇಟ್ಕೊಂಡ್ಬಿಟ್ರೆ ಹಿಮಾಲಯದಲ್ಲಿ ನದಿ ಹುಟ್ಟುತ್ತಾವಪ್ಪ, ನದಿ ನೀರು ನನಗೇ ಬೇಕು ಅಂತ ಹಿಮಾಲಯ ಅಂದ್ಕೊಂಡ್ಬಿಟ್ರೆ, ಇನ್ಯಾವುದೋ ರಾಜ್ಯದಲ್ಲಿ ಕಾರ್ಖಾನೆಗಳಿವೆ, ನಾನು ಇದನ್ನ ಬಿಟ್ಬಿಟ್ಟು ಈ ಪ್ರಾಡಕ್ಟ್ ಎಲ್ಲೂ ಕೊಡಲ್ಲ ಅಂತ ಇಟ್ಕೊಂಡ್ಬಿಟ್ರೆ ಹೇಗಾಗುತ್ತೆ? ಆ ತರ ಇದೆ ಇವ್ರುಗಳ ವಾದ ಅಂತ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ರು. ಇಲ್ಲ, ಈಗ ಒಂದೇನಾಗಿದೆ ಗೊತ್ತಾ, ನಾವು ನಮ್ಮ ತೆರಿಗೆಯನ್ನು ಸಂಪೂರ್ಣವಾಗಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ನಮ್ಮ ತೆರಿಗೆಯಲ್ಲಿ ನಮಗೆ ನಮ್ಮ ಒಂದು ಪಾಲು, ನಮ್ಮ ಹಕ್ಕು ಏನಿದೆ ಅದನ್ನ ಕೊಡಿ ಅಂತ ಕೇಳ್ತಾ ಇದೀವಿ. ನಾವು 100 ರೂಪಾಯಿ ತೆರಿಗೆ ಕಟ್ಟಿದ್ರೆ ನಮ್ಗೆ 12 ರೂಪಾಯಿ ಮಾತ್ರ ವಾಪಸ್ ಬರ್ತಾ ಇದೆ. ನಮ್ಗೆ ಇದು ಅನ್ಯಾಯ ಅಲ್ವಾ ಅಂತ ಕೇಳ್ತಾ ಇದೀವಿ, ತಾರತಮ್ಯ ಅಲ್ವಾ ಅಂತ ಕೇಳ್ತಾ ಇದೀವಿ. ಈಗ 100 ರೂಪಾಯಿ ಕೊಡಿ ಅಂತ ಕೇಳ್ತಾ ಇಲ್ಲ ನೀವು. ನಾವು 100ಕ್ಕೆ 100 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳಕ್ಕೂ ಆಗಲ್ಲ. ನಾವು 100ಕ್ಕೆ ಅದ ಕೇಳಬಾರ್ದು. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ. ದೇಶ ಅಂದ್ರೆ ನಮ್ದಲ್ವಾ, ನಾವಲ್ವಾ ಕಟ್ಬೇಕಾಗಿರೋ ದೇಶನ? ಇಷ್ಟ ದಿನ 75 ವರ್ಷ ನಾವು ಕಟ್ಟಿಲ್ವಾ ದೇಶನ? ಕರ್ನಾಟಕದವರೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿರೋದು. ತೆರಿಗೆ ಕಟ್ಟೋದ್ರಲ್ಲಿ ನಾವು ನಂಬರ್ 2 ಇದ್ದೀವಿ ಇಡೀ ದೇಶದಲ್ಲಿ. ಆದ್ರೆ ವಾಪಸ್ ಪಡ್ಕೊಳ್ಳೋದ್ರೊಳಗೆ ನಾವು ನಂಬರ್ 15, ನಂಬರ್ 16 ಆಗ್ಬಿಟ್ರೆ ನಾವು ರಾಜ್ಯವನ್ನ ಹೆಂಗೆ ಬೆಳವಣಿಗೆ ಮಾಡೋದು, ಹೆಂಗೆ ಅಭಿವೃದ್ಧಿ ಮಾಡೋದು? ಈಗ ನಾವ್ ಹೇಳ್ತಾ ಇರ್ತಕ್ಕಂಥದ್ದೇನು, 15ನೇ ಹಣಕಾಸಿನ ಆಯೋಗದ ಪ್ರಕಾರ ನಮಗೆ 1,87,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಆದ್ರೆ ನೀವು 15ನೇ ಹಣಕಾಸಿನ ಆಯೋಗ ಹೇಳಿದ್ದೇನೆ 11,495 ಕೋಟಿ ರೂಪಾಯಿ ನೀವು ನಮ್ಗೆ ಕೊಡ್ತಾ ಇಲ್ಲ. ಕೊಡಿ, ನಮ್ಗೆ 11,495 ಕೋಟಿ ರೂಪಾಯಿ 15ನೇ ಹಣಕಾಸಿನ ಆಯೋಗ ಹೇಳಿದೆ, ಅದ್ರ ಕೊಡಿ. ನೀವು ಸೆಸ್ ಕಲೆಕ್ಷನ್ ಮಾಡ್ತೀರಿ, 55,000 ಕೋಟಿ ರೂಪಾಯಿ ನಮ್ಗೆ ನಷ್ಟ ಆಗಿದೆ, ಸೆಸ್ ಮತ್ತೆ ಸರ್ಚಾರ್ಜು, ಅದ್ರಲ್ಲಿ ನಮ್ಗೆ ಭಾಗ ಕೊಡಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ರೈತರ ಪರವಾಗಿ, ನಮ್ಮ ಜನತೆಯ ಪರವಾಗಿ. ಈಗ ಬೇಕಾಗಿದೆ, ಇದೊಂದು ಐತಿಹಾಸಿಕ ದಿನ. ಎಂಟೈರ್ ಕ್ಯಾಬಿನೆಟ್, ಮುಖ್ಯಮಂತ್ರಿ ಆದಿಯಾಗಿ ದೆಹಲಿನಲ್ಲಿ ಬಂದು ಏನು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ ಇವತ್ತು ನಮಗೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು ರಾಜಕಾರಣ ಅಲ್ಲ, ಇದು ಯಾವುದೇ ಪಕ್ಷದ ಮೇಲೆ ಹೋರಾಟ ಅಲ್ಲ, ಪಕ್ಷದ ಹೋರಾಟ ಅಲ್ಲ, ಕರ್ನಾಟಕ ರಾಜ್ಯದ ಹೋರಾಟ, ಜನತೆಯ ಹೋರಾಟ. ಸರ್ಕಾರ ಅದ್ರ ಪರವಾಗಿ ಬಂದು ನಿಂತಿದೆ. ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿ ನಾವು ಪಡ್ಕೋಬೇಕಾಗಿದೆ, ನಮ್ಮ ಹಕ್ಕನ್ನು ಪಡ್ಕೋಬೇಕಾಗಿದೆ.